ವಾರಣಾಸಿಯಲ್ಲಿ ಇಬ್ಬರು ಜನ ಟ್ಯಾಟೂ ಮಾಡಿಸ್ಕೊಂಡಿದ್ದ ಒಂದು HIV ಕೇಸ್ ಕಂಡು ಬಂದಿದೆ. ಇದೆಲ್ಲನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಾನು ತಿಳಿಸ್ತೀನಿ ಹೇಗೆ ಈ ಥರ ಒಂದು HIV ಕಾಸ್ ಆಗಿದೆ ಅಂತ ಅವರಿಗೆ. ಈ ಒಂದು ಟ್ಯಾಟೂ ಮಾಡಿಸ್ಕೊಳ್ಳೋದ್ರಿಂದ 3 ಡಿಸೀಸ್ಗಳು ಇನ್ಫೆಕ್ಟ್ ಆಗುತ್ತದೆ. ಒಂದು HIV, ಇನ್ನೊಂದು ಹೆಪಟೈಟಿಸ್ B ಹಾಗೂ ಒಂದು ಹೆಪಟೈಟಿಸ್ C. ಹೇಗಂದ್ರೆ ಆಲ್ಮೋಸ್ಟ್ ಒಂದು 90% ಜನಗಳು ಟ್ಯಾಟೂ ಮಾಡಿಸ್ಕೋಬೇಕಂದ್ರೆ ಈ ರೋಡ್ ಸೈಡ್ ಅಥವಾ ಜಾತ್ರೆಗಳೆಲ್ಲ ಹೋಗ್ತಾರೆ ನೋಡಿ, ಅವ್ರ ಹತ್ರ 200-300 ರೂಪಾಯಿಗೆ ಒಂದು ಟ್ಯಾಟೂ ಮಾಡಿಸ್ಕೊಂತಾರೆ. ಗೆಳೆಯರೆ ಹುಷಾರಾಗಿರಿ, ಯಾಕಂದ್ರೆ ಈ ಒಂದು ಟ್ಯಾಟೂ ಮಾಡೋಕ್ಕೆ ಬೇಕಾಗಿರೋ ಒಂದು ಸಿರಿಂಜ್ ನೀಡಲಿರುತ್ತೆ ನೋಡಿ, ಇದು ಬರೋದೇ 1500 ರೂಪಾಯಿ ಒಂದು ಸಿರಿಂಜ್ ಬಂದ್ಬಿಟ್ಟು. ಸೊ ಇವರುಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬರೋದೇ ಇನ್ಕಮ್ 200-300 ರೂಪಾಯಿ ಆಗಿದ್ದರಿಂದ ಅವರು ಸಿರಿಂಜ್ ನ ಕೊಂಡ್ಕೊಳಕ್ಕೆ ಹೋಗಲ್ಲ. ಬೇರೆಯವ್ರಿಗೆ ಯಾವ ಸಿರಿಂಜ್ ಯೂಸ್ ಮಾಡಿರ್ತಾರೋ ಅದೇ ಸಿರಿಂಜ್ ನ ನಿಮಗೂ ಯೂಸ್ ಮಾಡ್ತಾರೆ. ಒಂದು ವೇಳೆ ಬೇರೆ ಒಂದು ವ್ಯಕ್ತಿಗೆ ಹೆಪಟೈಟಿಸ್ ಅಥವಾ HIV ಇದ್ದಿದ್ರೆ ಆ ಒಂದು ಇನ್ಫೆಕ್ಷನ್ ನಿಮಗೂ ಕೂಡ ಅಂಟುತ್ತೆ. ಸೊ ಯಾವುದೇ ಒಂದು ಕಾರಣಕ್ಕೂ ಈ ತರ ಹಿಂಗ ಕಮ್ಮಿ ರೇಟ್, ಚೀಪ್ ರೇಟ್ ಅಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ಈ ತರ ಫುಟ್ಪಾತ್ ಅಲ್ಲಾಗಲಿ ಒಂದು ಟ್ಯಾಟೂನ ಹಾಕ್ಸ್ಕೊಳಕ್ ಹೋಗ್ಬೇಡಿ. ನೀವು ಟ್ಯಾಟೂ ಹಾಕ್ಸ್ಕೊಳ್ಳೇಬೇಕಂದ್ರೆ ಒಂದು ರೆಪ್ಯೂಟೆಡ್ ಟ್ಯಾಟೂ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಟ್ಯಾಟೂ ಹಾಕ್ಸ್ಕೊಳ್ಳಿ. ಮತ್ತೆ ನಿಮ್ಮ ಕಣ್ಣಿಗೆ ಒಂದು ಸಿರಿಂಜ್ ಚೇಂಜ್ ಮಾಡಕ್ಕೆ ಹೇಳಿ.